ಈಗ ವೆಜಿಟೇರಿಯನ್ ಆಗಲಿಕ್ಕೆ ನಾನು ಸಾಧ್ಯನೇ ಇಲ್ಲ. ಈಗ ನಾನು ತಿಂತಕ್ಕಂಥ ಹಲವಾರು ಖಾದ್ಯ ತೈಲಗಳು ಏನು ಹೇಳ್ತಾ ಇದ್ದೀವಿ, ಎಣ್ಣೆ ಪ್ರಾಣಿ ಕೊಬ್ಬಿನಿಂದ ಇವತ್ತು ಕಲಬೆರಕೆ ಆಗಿರ್ಬೋದು. ಆಮೇಲೆ ಸಕ್ಕರೆ ತೆಗೆಯೋದಕ್ಕೆ ಬೆಳ್ಳಗಿನ ಹೊಳಪು ಬರಬೇಕು ಅಂದ್ರೆ ಮೂಳೆಯ ಪುಡಿಗಳನ್ನು ಹಾಕ್ತಾ ಇದ್ದಾರೆ. ಬೆಳಗ್ಗೆ ಎದ್ದು ಬ್ರಷ್ ಮಾಡುವಂತಹ ಪೇಸ್ಟ್ ನಲ್ಲೂ ಕೂಡ ಮೂಳೆಯ ಪುಡಿಗಳಿದ್ದಾವೆ. ಮೆಡಿಸಿನ್ಸ್ ಗಳಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಿ ನಾವು ಮೆಡಿಸಿನ್ಸ್ ಮಾಡಕ್ಕೆ ಆಗಲ್ಲ. ವೈಟಮಿನ್ ಡಿ ಕೊರತೆ ಆಯ್ತು ಅಥವಾ ಇನ್ಯಾವುದೋ ಕ್ಯಾಪ್ಸೂಲ್ ಬೇಕು ಅಂದ್ರೆ ಅದಕ್ಕೆ ಪ್ರಾಣಿಗಳ ಕೊಬ್ಬು ಬೇಕೇ ಬೇಕು. ಇವೆಲ್ಲವೂ ಇಂಡೈರೆಕ್ಟ್ಲಿ ನಾವು ಕನ್ಸ್ಯೂಮ್ ಮಾಡ್ತೀವಿ. ಮೇಡಮ್, ಈಗ ನಾನು ಚಿಕ್ಕ ಹುಡುಗನಲ್ಲಿದ್ದಾಗ ಪ್ರತಿ ದಿವಸ ಕಾಡ್ಲಿವರ ಆಯಿಲ್ ಪಿಲ್ಸ್ ತಿಂತಾ ಇದ್ದಿದ್ದು. ಯಾಕೆ ಅಂತಂದ್ರೆ ಭಾಳ ವೀಕ್ ಆಗಿದ್ದು, ಸಣ್ಣದು. ಅವಾಗ ಕಂಪಲ್ಸರಿ ನಾವು ವೀರಶೈವವಾಗಿ ತಿನ್ನಬಾರ್ದು ಅಂತ ಅವಾಗ ಹೇಳಿದ್ದಿದ್ರೆ ಆರೋಗ್ಯದ ಮೇಲೆ ಭಾಳ ಸಮಸ್ಯೆ ಆಗ್ತಾ ಇತ್ತು. ಔಷಧಿ ರೂಪದಲ್ಲಿ ನಾವು ತೊಗೊಳ್ತಾ ಇದ್ವಿ. ಕ್ಯಾಡ್ಲಿವರ್ ಆಯಿಲನ್ನು ಆ ಕ್ಯಾಡ್ ಅಂತಕ್ಕಂತಹ ಮೀನಿನಿಂದ ಮಾಡಿರ್ತಕ್ಕಂಥದ್ದು. ಆಮೇಲೆ ಮತ್ತು ಇನ್ನೊಂದು, ಇವಾಗ ಕರಾವಳಿ ತೀರದಲ್ಲಿ ಹೋದಾಗ ಮೀನು ತರಕಾರಿ ಅಂತಲೇ ಇವತ್ತು ಕೂಡ ಅವರು ಕನ್ಸಿಡರ್ ಮಾಡ್ತಾರೆ. ಅಲ್ಲಿಯ ಬ್ರಾಹ್ಮಣರು ಏನು ಸಾರಸ್ವತ ಬ್ರಾಹ್ಮಣರು ಇರ್ತಕ್ಕಂಥದ್ದು ಜನಿವಾರ ಹಾಕಿದ್ರು ಕೂಡ ಮೀನು ನಿಷಿದ್ಧ ಅಲ್ಲ, ಮಾಂಸ ತಿನ್ನೋದಿಲ್ಲ. ಕಾಶ್ಮೀರಿ ಪಂಡಿತರು ಮಾಂಸಗಳನ್ನು ತಿಂತಾರೆ. ಮೇಡಮ್, ಈಗ ನಾವು ವಿಕಾಸವಾದಕ್ಕೆ ಬಂದಾಗ ಮೂಲತಃ ಎಲ್ಲರೂ ಕೂಡ ಮಾಂಸಾಹಾರಿಗಳೇ, ಹೌದಾ? ಕಾಲಾನ ನಾಗರಿಕತೆ ಬೆಳೆದಾಗ ಏನಾಗ್ತಾವು, ಕೊನೆಗೆ ಈ ಧರ್ಮಗಳು ಇವೆಲ್ಲ ನಮ್ಮ ಹುಟ್ಟಿದಾಗ ಏನಾಯಿತು, ಕೆಲವು ಧರ್ಮಗಳು ಅಹಿಂಸೆಯನ್ನು ಬೋಧಿಸ್ದಾಗ ಶುರು ಮಾಡಿದಾಗ ಏನಾಯಿತು, ಕೆಲವರು ನಾವು ವೆಜಿಟೇರಿಯನ್ಸ್ ಆಗಿ ಉಳ್ಕೊಂಡು. ಫಾರ್ ಎಕ್ಸಾಂಪಲ್ ಹಾಗೆ ನೋಡಿದರೆ ಜೈನರು ಅವರಲ್ಲಿ ವೆಜಿಟೇರಿಯನ್ಸ್, ಬೌದ್ಧರು ಮೇಡಮ್ ಅವರು ಕೂಡ ವೆಜಿಟೇರಿಯನ್ಸ್. ಆದರೆ ಇವತ್ತು ಬೌದ್ಧ ಧರ್ಮಕ್ಕೆ ಸೇರಿರತಕ್ಕಂಥ ಯಾವ ರಾಷ್ಟ್ರಗಳಲ್ಲೂ ಕೂಡ ಅವರು ಸಸ್ಯಾಹಾರಿಗಳಲ್ಲ, ಎಲ್ಲ ಮಾಂಸಾಹಾರಿಗಳೇ. ಹೀಗಾಗಿ ಇವತ್ತೇನಾಗ್ತದೆ, ಒಬ್ಬ ವ್ಯಕ್ತಿ ಯಾವುದೋ ಒಂದು ಮಾಂಸವನ್ನು ತಿಂದ ಮಾತ್ರಕ್ಕೆ ಅವನು ಧರ್ಮ ವಿರೋಧಿ ಅಂತ ಹೇಳಿ ನಾವು ಅದನ್ನು ಹಣೆಪಟ್ಟಿ ಕಟ್ಟತಕ್ಕಂಥದ್ದು ಸರಿಯಾದಲ್ಲ. ಈಗ ಡಾಲಿ ಧನಂಜಯ ವಿಷಯದಲ್ಲಿ ಬಟ್ ಆದರೆ ಸೆಲೆಬ್ರಿಟಿಗಳು ಭಾಳ ಜಾಗರೂಕರಾಗಿ ಎಚ್ಚರಿಕೆಯಿಂದ ನಾವು ಮಾಡ್ತಕ್ಕಂಥ ಕಾರ್ಯ ಅದು ಬೇರೆಯವರ ಮನಸ್ಸಿನ ಮೇಲೆ ಘಾಸಿ ಆಗ್ತದ ಅಥವಾ ಸಾರ್ವಜನಿಕವಾಗಿ ಅದು ವಿವಾದ ಆಗ್ತದ ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಂಡು ಬಹಳ ಎಚ್ಚರಿಕೆಯಿಂದ ಈ ತರ್ತಾ ಇರ್ತಕ್ಕಂಥವ್ರು ಇರಬೇಕು. ಈಗ ಡಾಲಿ ಧನಂಜಯ ಮಾಡಿರ್ತಕ್ಕಂಥದ್ದು ತಿಂದ ಮಾತ್ರಕ್ಕೆ ಅವರು ಜಾತಿ ಕೆಟ್ಟಿದ್ದಾರೆ ಅಂತಲ್ಲ. ನಾನು ಒಂದು ಉದಾಹರಣೆ ಹೇಳ್ತೀನಿ. ನಾವು ಆಲೂರು ಅಂತಕ್ಕಂಥ ಒಂದು ತಾಲೂಕು ಸಣ್ಣ ಊರಿನಲ್ಲಿ ಇದ್ದವರು. ಅವಾಗ ನನ್ನ 68-70ರಲ್ಲಿ ಅಲ್ಲಿ ಒಂದು 4-5 ಜನ ಲಿಂಗಾಯತರ ಹುಡುಗರು ಮೊಟ್ಟೆ ತಿಂದರು ಅಂತೇಳಿ ಭಾಳ ದೊಡ್ಡ ಗಲಾಟೆ ಮಾಡಿ ಪಂಚಾಯಿತಿಗೆ ಎಲ್ಲ ಮಾಡಿದ್ರು ಅವಾಗ. ಆದರೆ ಇವತ್ತು ಕಾಲ ಬದಲಾದಾಗ ಈಗ ನಾವು ಲಿಂಗಾಯತರು ಮನೆಯಲ್ಲಿ ಮೊಟ್ಟೆ ತಂದು ನಾವು ಇವತ್ತು ಆಮ್ಲೆಟ್ಗಳು ಮಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ. ಹೀಗಾಗಿ ಕಾಲಾಂತರದಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವೆಲ್ಲ ಆಗ್ತಾ ಇದ್ದೀವಿ. ಮತ್ತು ಇನ್ನೊಂದು, ಇವಾಗ ವಿದೇಶಕ್ಕೆ ಭಾಳ ಜನ ಹೋಗ್ತಾ ಇದ್ದಾರಮ್ಮ. ವಿದೇಶದಲ್ಲಿ ನಿಮಗೆ ಸಿಗುವುದೇ ಇಲ್ಲ, ಯಾವುದು ವೆಜಿಟೇರಿಯನ್ ಫುಡ್ಡೇ ಸಿಗುವುದಿಲ್ಲ ಇವತ್ತು. ಭಾಳ ಇಲ್ವೇ ಇಲ್ಲ. ಭಾಳಷ್ಟು ಕಂಟ್ರಿಗಳಲ್ಲಿ ವೆಜಿಟೇರಿಯನ್ ಹೋಟೆಲ್ಸ್ ಅದಕ್ಕೆ ದುಬಾರಿಯಲ್ಲಿ. ನಮ್ಮಲ್ಲಿ ಮಾಂಸ ಹೇಗೆ ದುಬಾರಿ, ವಿದೇಶಗಳಲ್ಲಿ ಸಸ್ಯಾಹಾರಿಗೆ ಅಷ್ಟೊಂದು ಕಾಸ್ಟ್. ಅಷ್ಟು. ಇವಾಗ ಅಮೆರಿಕಾದಲ್ಲಿ ಹೋದಾಗ ಅಲ್ಲಿ ಮಗ ಹೇಳ್ತಿದ್ದ, ಅಕಸ್ಮಾತ್ ಏನಾದ್ರು ಸಿಕ್ಕಿದ್ರೆ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ, ಪಕ್ಕದಲ್ಲಿ ತೆಗೆದಿಟ್ಟು ತಿನ್ನಿ ಅಂತೇಳಿ. ಅಲ್ಲಿ ಇವತ್ತು ಅಲ್ಲಿಯ ಕಲ್ಚರ್ ಆಗಿದೆ. ಹೀಗಾಗಿ ಧನಂಜಯ ಅವರು ಮಾಡಿರ್ತಕ್ಕಂಥದ್ದು ಅದು ಅಂತ ವಿವಾದ ಆಗ್ತಕ್ಕಂಥ ವಿಷಯ ಅಲ್ಲ. ಹೀಗಾಗಿ ಅದು ಬಸವ ಧರ್ಮ ವಿರೋಧಿ ಅಂತಕ್ಕಂಥದ್ದು ಅದು ಕೆಲವರು ಹೇಳ್ತಾ ಇದ್ದಾರೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ವಿ. ಬಟ್ ಇದಕ್ಕೆ ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ರಾಮು ಸರ್, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಮಾಡಬಾರದು ಕ್ರೈಮ್ ಮಾಡ್ಬಿಟ್ರಾ? ಹೌದು. ಲಿಂಗಾಯತ ಧರ್ಮದಲ್ಲಿ ಡಾಲಿ ಧನಂಜಯರವರು ಮಾಂಸವನ್ನ ತಿಂದು ಅದರಲ್ಲೂ ವಿಡಿಯೋ ಏನು ತೆಗೆದೋದು ಹಲ್ಚಲ್ಲಾಗ್ತದೆ. ಸೊ ಮಾಡಬಾರ್ದು ಕ್ರೈಮ್ ಮಾಡಿಬಿಟ್ರೆ ಹಂಗಾದ್ರೆ? ಇಲ್ಲಿ ನೋಡಿ ಮೇಡಮ್, ಒಂದು ಪ್ರಶ್ನೆ ಬರುತ್ತೆ. ಮನುಷ್ಯ ಸಹಜ ಗುಣ, ಅವನಿಗೆ ಆಸೆ ಬಂತು ತಿಂದ, ಅದರಲ್ಲಿ ತಪ್ಪೇನಿದೆ? ಆದರೆ ಇಲ್ಲಿ ನಾವೇನು ಹೇಳ್ತೀವಿ, ಇಲ್ಲಿ ನಾವು ಮೂಲಭೂತವಾಗಿ ಸಸ್ಯಾಹಾರಿಗಳು ಅಥವಾ ಮಾಂಸಾಹಾರಿಗಳಂತೆ ನಾವು ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ವ್ಯಕ್ತಿಗತವಾಗಿ ಅವನು ಭೋಜನ ಸ್ವೀಕರಿಸೋದು ಬಿಡೋದು ಆ ವ್ಯಕ್ತಿಯ ಒಂದು ಸ್ವಾತಂತ್ರ್ಯ. ಆಹಾರ ಅವನ ಇಚ್ಛೆ. ಆಹಾರ ಇಚ್ಛೆ. ಇಲ್ಲಿ ಏನಾಗುತ್ತೆ, ನಾವು ಮಾಂಸಾಹಾರ ಯಾಕೆ ತಿನ್ನಬಾರ್ದು ಅಂತ ನಾನು ಹೇಳಕ್ಕೆ ಹೋದರೆ ಇಲ್ಲಿ ಜಾತಿ ಧರ್ಮ ಹುಡುಕಬಾರ್ದು. ಯಾಕೆಂದರೆ ಇಂದಿನ ಧರ್ಮ ನಾವು ಬಹಳ ವರ್ಷಗಳ ಹಿಂದೆ ವೇದಗಳು ಉದ್ಭವ ಆದಾಗ ಮತ್ತು ಪುರಾತನ ಕಾಲದಲ್ಲಿ ಎಲ್ಲರೂ ತಿಂತಾಯಿದ್ರು. ಯಾಕೆಂದರೆ ಅವನ ಮಾಡಬೇಕಾದ್ರೆ ಅವನಕ್ಕೆ ನಾವು ಹಸುಗಳನ್ನ ಬಲಿ ಕೊಡ್ತಾಯಿದ್ರು. ಆದ್ರಿಂದ ಆ ಪ್ರಸಾದ ಕೆಲವೊಂದು ಕಡೆ ಇದೆ. ಹೌದು, ಅದನ್ನ ಪ್ರಸಾದನ ಪ್ರತಿಯೊಬ್ಬರು ಸೇವಿಸ್ತಾ ಇದ್ರು. ಅವನ ಕೊಟ್ಟರಲ್ಲ ಆಹುತಿ, ಅದು ಕೊಟ್ಟಮೇಲೆ ಬಿಟ್ಟು. ಇಲ್ಲಿ ಈಗ ನಾವು ಕಾಲ ಬದಲಾವಣೆ ಆದಾಗೆ ನಾವು ವ್ಯಕ್ತಿಗತವಾಗಿ ಬದಲಾವಣೆ ಆಗ್ತಾ ಇದ್ದೀವಿ. ಇಲ್ಲಿ ಲಿಂಗಾಯತರ ಧರ್ಮದಲ್ಲಿ ಹುಟ್ಟಿದೊಂದು ತಿಂದುಬಿಟ್ಟ ಡಾಲಿ ಧನಂಜಯ ಅಂತ ಹೇಳ್ತಾರಲ್ಲ, ಅಂದರೆ ಬಸವಣ್ಣನವರ ಉದ್ದೇಶ ಏನಿತ್ತು,
ಶಿವನ ಆರಾಧನೆ ಮಾಡ್ತಕ್ಕಂಥವ್ರು ಎಲ್ಲ ಜಾತಿ ಧರ್ಮ ಬಿಟ್ಟು ಮತ ಪಂಥ ಬಿಟ್ಟು ನಾವೆಲ್ಲರೂ ಶಿವನನ್ನು ಆರಾಧಿಸೋಣ ಅಂದ್ಬಿಟ್ಟು ಆಗ ಮನುಷ್ಯ ಸೃಷ್ಟಿ ಮಾಡ್ಕೊಂಡಿರೋದು ಈ ಮಧ್ಯಂತರ ಜಾತಿ ಜಾತಿ ಪಂಥ ಅಂತ ಬಂದಿತ್ತು. ಹಿಂದಿನ ಕಾಲದಲ್ಲಿ ಯಾರೂ ಯಾವುದೂ ಇಲ್ಲ, ಎಲ್ಲರೂ ಸಮಾನತೆಯಿಂದ ಬದುಕ್ತಾ ಇದ್ರು. ಆದರೆ ಮಧ್ಯದಲ್ಲಿ ಕಿಡಿಗೇಡಿಗಳು ಧರ್ಮನ ಒಂದು ಹುಟ್ಟಾಕಿ ನಾನು ಹಿಂದೂ, ನೀನು ಕ್ರಿಶ್ಚಿಯನ್ನು, ನಾನು ಮುಸಲ್ಮಾನ, ನಾನು ಬುದ್ಧ, ಈ ರೀತಿ ಅವರವರ ಒಂದು ಅಭಿಪ್ರಾಯ. ಧರ್ಮದ ಪ್ರಾಬ್ಲಮ್ ನ ಬೇಕಾದ್ರೆ ಸಾಲ್ವ್ ಮಾಡಬಹುದು, ಅಲ್ಲಲ್ಲ ಜಾತಿ ಪ್ರಾಬ್ಲಮ್ ನ ನಮ್ಮಲ್ಲಿ ಸಾಲ್ವ್ ಮಾಡಕ್ಕಾಗಲ್ಲ. ಇನ್ನೊಂದು ಹೇಳ್ತೀನಿ, ಧನಂಜಯ ಲಿಂಗಾಯತ ಧರ್ಮಕ್ಕೆ ಸೇರಿದ ಹುಡುಗ ಅನ್ನೋ ಒಂದು ಮಾಂಸ ತಿಂದ್ಬಿಟ್ರು ಅಂತ ಯಾವ ಬೇರೆ ಧರ್ಮದವರು ಬಂದು ಅದನ್ನ ವೈರಲ್ ಮಾತಾಡ್ತಾ ಇಲ್ಲ. ಧರ್ಮದಲ್ಲಿರೋ ಬೇರೆ ಬೇರೆ ಜಾತಿಯಲ್ಲಿರೋರೇ ಮಾತಾಡ್ತಾರೆ. ಕಿಡಿಗೇಡಿಗಳು ಪ್ರಾಬ್ಲಮ್ ಎಲ್ಲಿದೆ? ನಮ್ಮ ಧರ್ಮದಲ್ಲಿರೋ ಕೆಲ ಜಾತಿಗಳು ತುಳಿಬೇಕು, ಅವನಿಗೆ ಒಂದು ಕೆಟ್ಟ ಹೆಸರು ತರಬೇಕು, ಮತ್ತೆ ಜಾತಿಗಳ ಮಧ್ಯ ಈ ವಿಷ ಬೀಜ ಬಿತ್ತಬೇಕು ಅನ್ನೋ ಒಂದು ಏಕೈಕ ದೃಷ್ಟಿಯಿಂದ ಕಿಡಿಗೇಡಿಗಳು ಮಾಡ್ತಾ ಇರ್ತಕ್ಕಂಥ ಒಂದು ಅಪಪ್ರಚಾರ ಅಂತ ನಾವು ಭಾವಿಸ್ಬೋದು. ಯಾಕೆ ನಾನ್ ವೆಜ್ಜು ತಿನ್ನಬಾರ್ದು ಅಂದರೆ ನಾವು ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಿದಾಗ ಈಗ ನಾವು ತರಕಾರಿ ಸೊಪ್ಪುಗಳನ್ನ ನೋಡ್ತೀವಿ, ಎಲ್ಲಿ ಕೊಳ್ತೋಗಿದೆ, ಎಲ್ಲಿ ಬಾಡಿ ಹೋಗಿದೆ ಅದನ್ನು ಬಿಸಾಕ್ತೀವಿ, ಚೆನ್ನಾಗಿರ್ತಕ್ಕಂಥದ್ದನ್ನ ನಾವು ತಗೊಳ್ತೀವಿ. ಆದರೆ ಮಾಂಸದಲ್ಲಿ ಇದು ಕಾಯಿಲೆ ಇದೆಯಾ, ಕಸ ಇದೆಯಾ, ಮತ್ತು ಇದು ವಯಸ್ಸಾಗಿದೆಯಾ ಆಗಿಲ್ವಾ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ಆ ಗೊತ್ತಾಗದೇ ಇರೋದ್ರಿಂದ ಅದ್ರ ಕಾಯಿಲೆಗಳು ಬ್ಯಾಕ್ಟೀರಿಯಾಗಳು ನಮಗೆ ಬಂದೇ ಯಾಕೆಂದರೆ ಈಗ ಮನೇಲಿ ಮಾಡ್ತಕ್ಕಂಥದ್ದು ಬೇರೆ, ಹೋಟ್ಲಲ್ಲಿ ಹೋದಾಗ, ಯಾಕೆಂದರೆ ನಮ್ಮ ಪ್ರಪಂಚದಲ್ಲಿ 99.99% ಜನ ಮಾಂಸಾಹಾರಿಗಳೇ, ಒಪ್ಕೊಳ್ಳೋಣ. ಆದರೆ ಆರೋಗ್ಯ ದೃಷ್ಟಿ ಬಂದಾಗ ಮತ್ತೆ ಒಂದು ನಾವು ಜೈನ ಧರ್ಮದಲ್ಲಿ ನೋಡ್ತೀವಿ, ದಯೆಯೇ ಧರ್ಮದ ಮೂಲವಯ್ಯ ಅಂತ. ದಯೆ ಇರಬೇಕು ಪಶು ಪಕ್ಷಿಗಳಲ್ಲಿ, ಲಿಂಗಾಯತ ಜೈನರು ಏನ್ ಹೇಳ್ತಾರೆ, ಅಹಿಂಸೆ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ನಾನು ನೋಡಿದಾಗ, ನಾನು ಒಬ್ಬ ಮಾಂಸ ತಿನ್ನೋ ಕುಟುಂಬದಲ್ಲಿ ಹುಟ್ಟಿರೋನು, ನಾನು ತಿಂತಾ ಇದ್ದೆ. ಆಮೇಲೆ ಯಾವಾಗ ನನಗೆ ಒಂದು ಮನಪರಿವರ್ತನೆ ಆಯ್ತು ಅಂದರೆ ಆ ಮೇಕೆಗಳು ಕುರಿಗಳು ಆ ಕಡಿಯೋಕ್ಕಿಂತ ಮುಂಚೆ ಅಮ್ಮ ಅಮ್ಮ ಅಮ್ಮ, ಆಗ ನನಗೆ ತಾಯಿ ಧ್ವನಿ, ಮಗು ತಾಯಿನ ಹೇಗೆ ಕೂಗುತ್ತೆ ಆ ಧ್ವನಿ ಬಂತು. ಇನ್ನೊಂದು ನಾವು ಅದನ್ನು ತಿಂತಾ ಇದ್ರೆ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ, ಈ ರೀತಿ ಬ್ಯಾಕ್ಟೀರಿಯಾ ಇರುತ್ತೆ. ನಾವು ಓದಿ ತಿಳ್ಕೊಂಡಿರೋದ್ರಿಂದ ಆದ್ದರಿಂದ ಅದು ನಮ್ಮ ಹಾಗೆ ಜೀವ ಇದೆ, ಆತ್ಮ ಇದೆ ಅದರಲ್ಲಿ, ಯಾಕೆ ನಾವು ಪಶು ಪಕ್ಷಿಗಳನ್ನ ನಾವು ಹಿಂಸಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಬಿಟ್ಟೆ. ಮತ್ತು ನನಗದು ಇಷ್ಟನೂ ಇಲ್ಲ. ಆದರೆ ಆರೋಗ್ಯ ದೃಷ್ಟಿಯಿಂದ ಅದು ಅವರವರ ಒಂದು ವ್ಯಕ್ತಿಗತ ಒಂದು ಹಕ್ಕು, ತಿನ್ನಬೇಕು ತಿನ್ನಬಾರ್ದು ಅದನ್ನು ಅವರು ವಿಚಾರ ಮಾಡಬೇಕು. ನಾವು ಡಾಲಿ ಧನಂಜಯ ತಿಂದ್ಬಿಟ್ಟ ಅಂದ್ಬಿಟ್ಟು ಅವನ ಹೆಸರಿಗೆ ಯಾಕೆ ಮಸಿ ಬೆಳಿಲಿಕ್ಕೆ ಹೋಗ್ಬೇಕು? ಇಲ್ಲಿ ಧರ್ಮನ ಯಾಕೆ ಮಧ್ಯ ನಾವು ಇಲ್ಲಿ ತರಬೇಕು? ಚಿತ್ರನಟನಾಗಿ ನೋಡಿ ಧರ್ಮ ಜಾತಿಯನ್ನ ಹಚ್ಚಬೇಡಿ ಅಲ್ಲಿ ಅಂತ.